ಬನ್ನಿ, ಸುಮಾರು 17ನೇ ಶತಮಾನದ ಭಾರತಕ್ಕೆ ಹೋಗೋಣ. ಅದು ತುಂಬಾನೇ ಕಷ್ಟದ ಕಾಲವಾಗಿತ್ತು. ಆದರೆ ಅಂತಹ ಸಮಯದಲ್ಲಿ ಅಚಲವಾದ ನಂಬಿಕೆಯಿಂದ ಏನೆಲ್ಲ ಸಾಧಿಸಬಹುದು ಅಂತ ಇಡೀ ಜಗತ್ತಿಗೆ ತೋರಿಸ್ಕೊಟ್ಟ ಒಬ್ಬ ಮಹಾನ್ ಸಂತರ ಕಥೆ ಇದು. ಹೌದು, ನಾವಿವತ್ತು ಗುರು ರಾಘವೇಂದ್ರರ ಜೀವನದಲ್ಲಿ ನಡೆದ ಒಂದು ಅದ್ಭುತ ಘಟನೆಯ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿ ಒಂದು ಪ್ರಶ್ನೆ ಉದ್ಭವಿಸುತ್ತೆ. ನಿಜವಾಗಲೂ ಭಕ್ತಿಯ ಶಕ್ತಿಗೆ ಅಸಾಧ್ಯ ಅನ್ನೋದನ್ನ ಸಾಧ್ಯ ಮಾಡೋ ತಾಕತ್ತಿದೆಯಾ? ಇದೇ ಪ್ರಶ್ನೆ ನಮ್ಮ ಇವತ್ತಿನ ಇಡೀ ಕಥೆಯ ತಿರುಳು. ಸರಿ, ನಮ್ಮ ಕಥೆಯ ಮುಖ್ಯ ಪಾತ್ರಧಾರಿ ಗುರು ರಾಘವೇಂದ್ರರು. ಅವರು ಕೇವಲ ಒಬ್ಬ ಸಂತ ಅಷ್ಟೇ ಅಲ್ಲ, ದ್ವೈತ ಸಿದ್ಧಾಂತದ ದೊಡ್ಡ ವಿದ್ವಾಂಸರು, ಜೊತೆಗೆ ಸಮಾಜ ಸುಧಾರಕರೂ ಹೌದು. ಈ ಪವಾಡ ನಡೆದಿದ್ದು ಎಲ್ಲಿ, ಅದರ ಹಿನ್ನೆಲೆ ಏನು ಅಂತ ಮೊದಲು ಅರ್ಥ ಮಾಡ್ಕೊಳ್ಳೋಣ. ಈ ಕಥೆಯ ರಂಗಸ್ಥಳ ಯಾವುದು ಗೊತ್ತಾ? ಅದು ಪವಿತ್ರ ತುಂಗಭದ್ರಾ ನದಿ ತೀರದಲ್ಲಿರುವ ಮಂತ್ರಾಲಯ. ಇಲ್ಲೇ ಗುರು ರಾಘವೇಂದ್ರರು ತಮ್ಮ ಒಂದು ದೊಡ್ಡ ಸೇವಾ ಕಾರ್ಯವನ್ನ ಶುರು ಮಾಡಿದರು. ಅದರಲ್ಲೂ ಮುಖ್ಯವಾಗಿ ಅನ್ನದಾನ. ಅಂದ್ರೆ ಇದು ಕೇವಲ ಹಸಿದವರಿಗೆ ಊಟ ಹಾಕೋದಲ್ಲ, ಬದಲಾಗಿ ಪ್ರತಿಯೊಂದು ಜೀವಿಯಲ್ಲೂ ದೇವರನ್ನು ಕಂಡು ಅವರಿಗೆ ಗೌರವ ಸಲ್ಲಿಸುವ ಒಂದು ದೊಡ್ಡ ಯಜ್ಞದಂತಿತ್ತು. ಆದರೆ ನೋಡಿ, ಗುರುಗಳು ಇಷ್ಟೆಲ್ಲ ಸೇವಾ ಕಾರ್ಯ ಮಾಡ್ತಿದ್ರು, ಆ ನಾಡಿನ ಮೇಲೆ ಒಂದು ಕರಾಳ ನೆರಳು ಆವರಿಸಿತ್ತು. ಇಡೀ ಪ್ರದೇಶವೇ ಒಂದು ಭಯಂಕರವಾದ ಸಂಕಷ್ಟಕ್ಕೆ ಸಿಲುಕಿತ್ತು. ಅದು ಅಂತಿಂತ ಬರಗಾಲ ಆಗಿರ್ಲಿಲ್ಲ. ವರ್ಷಗಟ್ಲೆ ಮಳೆನೇ ಇರಲಿಲ್ಲ. ಭೂಮಿಯೆಲ್ಲ ಬಿರುಕು ಬಿಟ್ಟಿತ್ತು, ಬೆಳೆಗಳೆಲ್ಲ ಸಂಪೂರ್ಣ ಮಾಡಿ ಒಣಗಿ ಹೋಗಿತ್ತು. ಬರೀ ಮನುಷ್ಯರಿಗಷ್ಟೇ ಅಲ್ಲ, ಪ್ರಾಣಿಗಳಿಗೂ ಕುಡಿಯೋಕೆ ಒಂದಹನಿ ನೀರು ಸಿಗ್ತಿರ್ಲಿಲ್ಲ. ಎಲ್ಲೆಲ್ಲೂ ಹಸಿವು, ನಿರಾಸೆ, ಹತಾಶೆ ತುಂಬಿ ಹೋಗಿತ್ತು. ಇಂಥ ಒಂದು ಸಂಪೂರ್ಣ ನಿರಾಶೆ ಆವರಿಸಿದ ಸಮಯದಲ್ಲಿ ಒಂದು ಪವಾಡ ನಡೆಯಿತು. ಅಚಲ ನಂಬಿಕೆ ಕಷ್ಟವನ್ನೆದುರಿಸಿದಾಗ ಏನಾಯಿತು ಅಂತ ನೋಡೋಣ ಬನ್ನಿ. ಇದು ಕಥೆಯಲ್ಲೇ ಅತ್ಯಂತ ರೋಚಕವಾದ ತಿರುವು. ಎಲ್ಲ ಜನ ಹತಾಶರಾಗಿ ಕೈ ಚೆಲ್ಲಿದ್ರು. ಆದರೆ ಗುರು ರಾಘವೇಂದ್ರರ ನಂಬಿಕೆ ಮಾತ್ರ ಸ್ವಲ್ಪನೂ ಅಲ್ಗಾಡಿರ್ಲಿಲ್ಲ. ಅವರು ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಕ್ಕೆ ಸಂಪೂರ್ಣ ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡೋಕೆ ಶುರು ಮಾಡಿದ್ರು. ಅವರ ಪ್ರಾರ್ಥನೆ ತುಂಬಾನೇ ಸರಳವಾಗಿತ್ತು, ಆದರೆ ಅಷ್ಟೇ ಶಕ್ತಿಯುತವಾಗಿತ್ತು. ದೇವ್ರೇ, ಈ ಜನರಿಗೆ ಆಹಾರ ಕೊಡು, ಅಷ್ಟೇ. ಇದರಲ್ಲಿ ಬೇರೆ ಯಾವ ಸಂಕೀರ್ಣತೆಯೂ ಇರಲಿಲ್ಲ. ಬರೀ ಶುದ್ಧವಾದ ಪ್ರಾಮಾಣಿಕತೆ ಮತ್ತು ಕರುಣೆ ಅಷ್ಟೇ ತುಂಬಿತ್ತು. ಆಶ್ಚರ್ಯ ಅಂದ್ರೆ, ಆ ಒಂದು ಸರಳ ಪ್ರಾರ್ಥನೆಗೆ ಸ್ವತಃ ಪ್ರಕೃತಿಯೇ ತಕ್ಷಣ ಉತ್ತರ ಕೊಡ್ತು. ಮುಂದೆ ಏನಾಯ್ತು ಅಂತ ಕೇಳಿದ್ರೆ ನಿಜಕ್ಕೂ ಅದ್ಭುತ ಅನ್ಸುತ್ತೆ. ಆಮೇಲೆ ನಡೆದಿದ್ದಂತೂ ಒಂದು ಪವಾಡವೇ ಸರಿ. ಒಣಗಿ ಹೋಗಿದ್ದ ತುಂಗಭದ್ರಾ ನದಿಯಲ್ಲಿ ಇದ್ದಕ್ಕಿದ್ದಂತೆ ಪ್ರವಾಹ ಉಕ್ಕಿ ಹರಿಯೋಕ್ ಶುರುವಾಯಿತು. ಅಷ್ಟೇ ಅಲ್ಲ, ಆ ಪ್ರವಾಹದ ಜೊತೆಗೆ ಹಸಿದ ಜನರಿಗೆ ಬೇಕಾಗಿದ್ದ ಅಕ್ಕಿ, ಬೇಳೆ, ಧಾನ್ಯಗಳೆಲ್ಲ ತೇಲಿ ಬಂದವು. ಗುರು ರಾಘವೇಂದ್ರರು ಒಂದು ಕ್ಷಣನೂ ತಡ ಮಾಡಲಿಲ್ಲ. ತಕ್ಷಣವೇ ಆ ಧಾನ್ಯಗಳನ್ನೆಲ್ಲ ಸಂಗ್ರಹಿಸಿ ಸಾವಿರಾರು ಜನರ ಹಸಿವನ್ನು ನೀಗಿಸಿದ್ರು. ಅವರ ಆ ಅಚಲವಾದ ಭಕ್ತಿ ಮತ್ತು ಕರುಣೆ ಅಲ್ಲಿದ್ದ ಪ್ರತಿಯೊಬ್ಬರ ಹೃದಯವನ್ನು ತಟ್ಟಿತ್ತು. ನೋಡಿ, ಈ ಒಂದು ಘಟನೆ ಕೇವಲ ಬರಗಾಲವನ್ನಷ್ಟೇ ದೂರ ಮಾಡಲಿಲ್ಲ. ಇದು ಗುರು ರಾಘವೇಂದ್ರರ ಪರಂಪರೆಯ ಅಡಿಪಾಯವನ್ನ ಇನ್ನಷ್ಟು ಗಟ್ಟಿಗೊಳಿಸಿತು. ಮಂತ್ರಾಲಯವನ್ನ ಒಂದು ಶಾಶ್ವತವಾದ ಶ್ರದ್ಧಾಕೇಂದ್ರವನ್ನಾಗಿ ಮಾಡ್ತು. 17ನೇ ಶತಮಾನದಲ್ಲಿ ಗುರು ರಾಘವೇಂದ್ರರು ಸಶರೀರವಾಗಿ ಬೃಂದಾವನವನ್ನ ಪ್ರವೇಶ ಮಾಡಿದ್ರು. ಇದು ಕೇವಲ ಸಮಾಧಿ ಅಲ್ಲ. ಭಕ್ತರು ನಂಬೋ ಪ್ರಕಾರ ಅವರು ಇವತ್ತಿಗೂ ಅಲ್ಲಿ ಜೀವಂತವಾಗಿದ್ದು ತಮ್ಮನ್ನ ನಂಬಿ ಬರೋರನ್ನ ಹರಸ್ತಾರೆ. ಅದಕ್ಕೆ ನೋಡಿ, ಶತಮಾನಗಳೇ ಕಳೆದ್ರೂ ಮಂತ್ರಾಲಯಕ್ಕೆ ಬರೋ ಭಕ್ತರ ಸಂಖ್ಯೆ ಮಾತ್ರ ಕಡಿಮೆ ಆಗಿಲ್ಲ. ಅವರ ಬೃಂದಾವನದಿಂದ ಇವತ್ತಿಗೂ ಪವಾಡಗಳು ನಡೆಯುತ್ತಲೇ ಇವೆ ಅಂತ ಭಕ್ತರಲ್ಲಿ ಒಂದು ದೃಢವಾದ ನಂಬಿಕೆ ಇದೆ. ಇದೇ ನಂಬಿಕೆ ಮಂತ್ರಾಲಯವನ್ನ ಕೇವಲ ಒಂದು ಐತಿಹಾಸಿಕ ಸ್ಥಳವಾಗಿ ಉಳಿಸದೆ ಒಂದು ಜೀವಂತ ಆಧ್ಯಾತ್ಮಿಕ ಕೇಂದ್ರವನ್ನಾಗಿ ಮಾಡಿದೆ. ಹಾಗಾದ್ರೆ ಈ ಅದ್ಭುತ ಕತೆ ಕೇವಲ ಒಂದು ಪವಾಡದ ಬಗ್ಗೆನಾ, ಅಥವಾ ಇದಕ್ಕೂ ಮೀರಿದ ಒಂದು ಆಳವಾದ ಸಂದೇಶ ಏನಾದರೂ ಇದೆಯಾ? ಗುರುಗಳ ಜೀವನದಿಂದ ನಾವು ಕಲಿಬೇಕಾದ ಪಾಠವಾದರೂ ಏನು? ಗುರುಗಳ ಜೀವನ ನಮಗೆ ದೈವಿಕ ಶಕ್ತಿಯನ್ನು ಪಡೆಯುವ ದಾರಿಯನ್ನು ತೋರಿಸುತ್ತೆ. ಅದಕ್ಕೆ 3 ಮುಖ್ಯ ಆಧಾರ ಸ್ತಂಭಗಳಿವೆ. ಮೊದಲನೆಯದು ಸತ್ಯ, ಅಂದ್ರೆ ಯಾವಾಗಲೂ ಸತ್ಯದ ದಾರಿಯಲ್ಲಿ ನಡೆಯುವುದು. ಎರಡನೆಯದು ಭಕ್ತಿ, ಅಂದ್ರೆ ದೇವರ ಮೇಲೆ ಅಚಲವಾದ ನಂಬಿಕೆ ಇಡುವುದು. ಮತ್ತು ಮೂರನೆಯದು ಸೇವೆ, ಅಂದ್ರೆ ನಿಸ್ವಾರ್ಥವಾಗಿ ಸಮಾಜಕ್ಕೆ ಒಳಿತು ಮಾಡುವುದು. ಈ 3 ಸೇರಿದಾಗ ಪವಾಡಗಳು ತಾವಾಗಿಯೇ ನಡೆಯುತ್ತವೆ. ಕೊನೆಯದಾಗಿ ಹೇಳಬೇಕೆಂದ್ರೆ, ಗುರು ರಾಘವೇಂದ್ರರ ಕಥೆ ನಮಗೆ ಕರುಣೆ ಮತ್ತು ಸೇವೆಯ ಶಕ್ತಿಯ ಬಗ್ಗೆ ಹೇಳುತ್ತೆ. ನಮ್ಮ ನಂಬಿಕೆ ಮತ್ತು ನಮ್ಮ ಕೆಲಸಗಳು ಶುದ್ಧವಾಗಿದ್ದಾಗ ಎಂಥದ್ದೇ ದೊಡ್ಡ ಕಷ್ಟ ಬಂದ್ರೂ ಅದನ್ನ ಎದುರಿಸಬಹುದು ಅನ್ನೋದಕ್ಕೆ ಅವರ ಜೀವನವೇ ದೊಡ್ಡ ಸಾಕ್ಷಿ. ಗುರುಗಳು ಹೇಳಿಕೊಟ್ಟ ಈ ಪಾಠ ಇವತ್ತಿಗೂ ಅಷ್ಟೇ ಪ್ರಸ್ತುತ. ಹಾಗಾದ್ರೆ ನಮ್ಮ ಇವತ್ತಿನ ಸಮಾಜಕ್ಕೆ ಅತ್ಯಂತ ಅವಶ್ಯಕವಾಗಿ ಬೇಕಾಗಿರುವ
ನಿಸ್ವಾರ್ಥ ಸೇವೆಗಳು ಯಾವುವು ಅಂತ ಅನಿಸುತ್ತೆ. ಈ ಪ್ರಶ್ನೆ ನಮ್ಮೆಲ್ಲರ ಯೋಚನೆಗೆ